ಸಿಎಂ ವಿರುದ್ಧವೇ ಸಿಡಿದೆದ್ದ ಡಿಕೆಶಿ ಸಂಬಂಧಿ ಎಸ್ ರವಿ. ಡ್ರಗ್ಸ್ ಗಾಂಜಾ ಮಾಫಿಯಾ ಕಡಿವಾಣ ಹಾಕ್ತೇವೆ ಎಂದ ಗೃಹ ಸಚಿವ. ನಾನು ಜೈಲು ಸಚಿವನಾಗಿದ್ದೆ, ಜೈಲಲ್ಲೂ ನನಗೆ ಯಾವ ಕರೆಯೂ ಬಂದಿಲ್ಲ ಎಂದ ಡಿಸಿಎಂ. ಶಕ್ತಿ ಯೋಜನೆ ಬಾಕಿ ಹಣ ಬರಬೇಕು. ಅಧಿವೇಶನ ಮುಗಿದ ಬಳಿಕ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಸಿಎಂ ಜೊತೆ ಚರ್ಚೆ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ. ಈ ನಡುವೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧದ ಭೂ ಕಬಳಿಕೆ ಆರೋಪದ ಚರ್ಚೆಗೆ ಅವಕಾಶ ಇರಲಿಲ್ಲ. ಇದು ವಿಧಾನ ಪರಿಷತ್ನ 9ನೇ ದಿನದ ಕಲಾಪದಲ್ಲಿ ಕಂಡು ಬಂದಿರುವಂತಹ ಪ್ರಮುಖ ಹೈಲೈಟ್ಸ್. ಅದರ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ 9ನೇ ದಿನವಾದ ಇಂದು ವಿಧಾನ ಪರಿಷತ್ನಲ್ಲಿ ಹಲವು ಗಂಭೀರ ಚರ್ಚೆಗಳು ನಡೆದವು. ಇನ್ನು ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ನಡೆಯುತ್ತಿರುವ ಡ್ರಗ್ಸ್ ದಂಧೆಯ ಬಗ್ಗೆ ಗೃಹ ಸಚಿವರನ್ನ ಪ್ರಶ್ನಿಸಿದ ಬಿಜೆಪಿಯ ಕೇಶವ್ ಪ್ರಸಾದ್, ಸರ್ಕಾರ ಡ್ರಗ್ಸ್ ಮಾಫಿಯಾಗೆ ಕಡಿವಾಣ ಹಾಕುವಲ್ಲಿ ವಿಫಲ ಆಗಿದೆ ಅಂತ ಆರೋಪಿಸಿದರು. ಇದಕ್ಕೆ ಉತ್ತರಿಸಿದ ಡಾಕ್ಟರ್ ಜಿ ಪರಮೇಶ್ವರ್, ಡ್ರಗ್ಸ್ ದಂಧೆ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ದೇವೆ ಅಂತ ಉತ್ತರಿಸಿದ್ರು. ಸಭಾಪತಿಗಳೇ, ನಾನು ಕೇಶವ್ ಪ್ರಸಾದ್ ಅವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ತಾವೇನು ಗಂಭೀರವಾಗಿ ತಗೋಬೇಕು ಅಂತಿದ್ದೀರಿ, ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಡ್ರಗ್ಸ್ ದಂಧೆ ಏನಿದೆಯಲ್ಲ, ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿಸ್. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಮಾಡಬೇಕು, ಆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದರು. ಜೈಲಿನಲ್ಲಿ ಉಗ್ರರು ಐಟಂ ಸಾಂಗ್ ನೋಡುತ್ತಿದ್ದಾರೆ. ಜೈಲಿನಲ್ಲಿ ಉಗ್ರರು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇದು ಗೃಹ ಸಚಿವರು ಫೇಲ್ಯೂರ್ ಆಗಿದ್ದಾರೆ. ರಣ್ಯರಾವ್ ಆಪ್ತನಿಗೆ ಬಿಂದಾಸ್ ಲೈಫ್ ಎಂಬ ವರದಿಗಳು ಬಂದಿವೆ. ಮೊಬೈಲ್ ಕೊಡಲು ಸಹಕರಿಸಿದವರನ್ನ ಉಗ್ರರು ಎಂದೇ ಪರಿಗಣಿಸಬೇಕು ಅಂತ ಬಿಜೆಪಿ ಸದಸ್ಯ ಕಿಶೋರ್ ಕುಮಾರ್ ಒತ್ತಾಯಿಸಿದ್ರು. ಈ ವೇಳೆ ಡಿಸಿಎಂ ಡಿಕೆಶಿ ಉತ್ತರಿಸಿದ್ರು. ಯಾವ ಫೋನಲ್ಲೂ ಮಾತಾಡೋದಿಲ್ಲ, ಅರ್ಥ ಆಯ್ತಾ? ನನಗೆ ಯಾವ ಕಾಲು ಬಂದಿಲ್ಲ ಜೈಲಿಂದ. ಯಾವ ಪೇಪರ್ಲಿ ಏನು ಬಂದಿದೆಯೋ ಸುಮ್ಮನೆ ಅದಕ್ಕೆಲ್ಲ ಏನೋ ಅಂತ ತಿಳ್ಕೊಂಡು ಆಮೇಲೆಲ್ಲ ನಿಮ್ಮೆಲ್ಲ ಲಿಂಕ್ ಎಲ್ಲ ಬೆಳೆಸ್ಬಿಡ್ತೀವಿ ನೀವೆಲ್ಲ. ನಾನು ಜೈಲ್ ಮಿನಿಸ್ಟರ್ ಆಗಿದ್ದವನು, ಜೈಲಲ್ಲಿ ಇದ್ದವನು, ಜೈಲು ಅನುಭವಿಸಿರೋನು, ಆ ಜೈಲಲ್ಲಿ ಏನೇನು ನಡೀತದೆ ಅಂತೆಲ್ಲ ತಿಳ್ಕೊಂಡಿದ್ದೀನಿ ನಾನು. ದಟ್ ಇಸ್ ಎ ಡಿಫ್ರೆಂಟ್ ಕೇಸ್. ಬಟ್ ಯು ಡೋಂಟ್ ರೆಫರ್ ದಿಸ್ ಟು ಮೀ. ಪೇಪರ್ ಏನೋ 1000 ಬಂದಿರ್ಬೋದು. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್, ನಾನು ಯಾವ ಥರದ ಇಂಥ ಫೋನ್ಗಳು ರಿಸೀವ್ ಮಾಡೋಕ್ಕೆ ಹೋಗಲ್ಲ. ಅಲ್ಲ, ನಿಮಗೆ ಕಾಲ್ ಬಂದದಲ್ಲ ಸರ್. ಇದೇ ವೇಳೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಸಂಬಂಧ ಸಿಟಿ ರವಿ ವಿಷಯವನ್ನ ಪ್ರಸ್ತಾಪಿಸಿದ್ರು. ಸಿಟಿ ರವಿ ಪ್ರಶ್ನೆಗೆ ಉತ್ತರಿಸಿದ ರಾಮಲಿಂಗಾರೆಡ್ಡಿ, 4 ನಿಗಮಗಳಲ್ಲಿ 1 ಲಕ್ಷ ಸಿಬ್ಬಂದಿಗಳು ಇದ್ದಾರೆ, ಯೂನಿಯನ್ಗಳು ಇವೆ, ಕ್ರಿಯಾ ಸಮಿತಿಯೂ ಇದೆ. 4 ವರ್ಷಕ್ಕೆ ಒಮ್ಮೆ ವೇತನ ಪರಿಷ್ಕರಣೆ ಆಗತ್ತೆ ಅಂತ ಭರವಸೆ ನೀಡಿದ್ರು. 4 ಸಾರಿಗೆ ನಿಗಮಗಳ ನೌಕರರ ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗ್ರಹಿಸಿದೆ. ನೌಕರರ ಹಿಂಬಾಕಿ ನೀಡುವುದು, ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಯೋಜನೆಗಳ ಈಡೇರಿಕೆಗಾಗಿ ಕಳೆದ ಆಗಸ್ಟ್ನಲ್ಲಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಆದರೆ ರಾಜ್ಯ ಉಚ್ಚ ನ್ಯಾಯಾಲಯದ ಸೂಚನೆಯ ಮೇರೆಗೆ ಮುಷ್ಕರ ಕೈಬಿಡಲಾಗಿತ್ತು. ಆನಂತರ ಮಾತುಕತೆ ನಡೆಸಿದರೂ 2024 ಫೆಬ್ರವರಿ 1ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಲು ಸರ್ಕಾರ ಒಪ್ಪಿಲ್ಲ. ಕರ್ನಾಟಕ ಧನ ವಿನಿಯೋಗ ವಿಧೇಯಕ, ಬೆಂಗಳೂರು ಮಹಾನಗರ ಭೂ ಸಾರಿಗೆ ತಿದ್ದುಪಡಿ ವಿಧೇಯಕ, ಬಾಂಬೆ ಸಾರ್ವಜನಿಕ ನ್ಯಾಸ ತಿದ್ದುಪಡಿ ವಿಧೇಯಕ, ರಸ್ತೆ ಸುರಕ್ಷತಾ ತಿದ್ದುಪಡಿ ವಿಧೇಯಕ, ಔಷಧ ಮತ್ತು ಪ್ರಸಾಧನ ಸಾಮಗ್ರಿ ತಿದ್ದುಪಡಿ ವಿಧೇಯಕ ಸೇರಿದಂತೆ ಹಲವು ವಿಧೇಯಕಗಳು ಮಂಡನೆಯಾಗಿ ಅಂಗೀಕಾರಗೊಂಡವು. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಸುವರ್ಣಸೌಧ, ಬೆಳಗಾವಿ.